ಗುತ್ತಿಗೆ ನೌಕರರ ಕೆಲಸ ಏನೇನ್ ಮಾಡ್ತೀರಿ ಸರ್? ಸರ್ ನೀರು ನಿರ್ವಹಣೆ ಮಾಡ್ತೀವಿ ಸರ್ ರೈತರ ಹೊಲಗಳಿಗೆ. ಆಮೇಲೆ ಅಲ್ಲೇ ಬರ್ತಕ್ಕಂತ ಸಿಲ್ಟ್ ಆಗ್ಲಿ, ಗಿಡಗಳು ಕಡಿಯೋದಾಗ್ಲಿ, ಆಮೇಲೆ ಸಮಾನಾಂತರ ಕೆಲಸ ಗಿಡ ಕಡಿಯೋದಾಗ್ಲಿ, ಕಾಲುವೆ ಸ್ವಚ್ಛತೆ ಮಾಡೋದಾಗ್ಲಿ, ಇಂಥವೆಲ್ಲ ಕೆಲಸ ನೀರಿದ್ದಾಗ ನೀರು ನಿರ್ವಹಣೆ ಮಾಡ್ತೀವಿ ಸರ್. ನೀರು ಅದಕ್ಕೋಸ್ಕರ ಅದು ಸಂಪೂರ್ಣ ಒಳಮೈ ಕಾಂಕ್ರೀಟ್ ಆಗ್ಬೇಕಂದ್ರೆ ಅಲ್ಲಿಷ್ಟು ಉಳಿದೈತೆ ಸರ್. ಹಂಗಾಗಿ ಅದು ಮತ್ತೆ ಅದು ಟೈಮ್ ಬಾಂಡ್ ಇದಾದ ಅದು ಮತ್ತೆ ಎಲ್ಲಿ ಬೇಕಲ್ಲಿ ಸ್ವಲ್ಪ ನೀರು ಅವಾಗ 3600 ಕೊಡ್ತದೆ ಸರ್. ಈಗ 4100 ಮತ್ತೆ 500-600 ಕ್ಯೂಸೆಕ್ಸ್ ಹೆಚ್ಚು ಕೊಡೋದ್ರಿಂದ ಮತ್ತೆ ಹಂಗಾಗಿ ಅದು ಅದ್ರ ಲಿಮಿಟ್ ಮೀರಿ ಕೊಡೋದ್ರಿಂದ ಅದು ಮತ್ತೆ ಕೆನಾಲ್ ಹಳೆ ಕೆನಾಲ್ ಒತ್ತಡ ತಡೆಗಾರನ ಎಲ್ಲಿ ಬೇಕಲ್ಲೇ ಸ್ವಲ್ಪ ಡ್ಯಾಮೇಜ್ ಆಗೋದು, ಬೊಂಗ ಬೆಳೋದು, ಈ ತರ ಪ್ರಾಬ್ಲಮ್ ಆಗತ್ತೆ ಸರ್. ಹೊರಗುತ್ತಿಗೆದಾರ ಮೇಲೆ ಕೆಲಸ ಮಾಡ್ಕೊಂತ ಬಂದೀವಿ. ಇದು ಲಕ್ಷಾಂತರ ರೈತರ ಹೊಲ ಗದ್ದೆಗಳಿಗೆ ನೀರು ಸರಬರಾಜು ಮಾಡೋ ಕೆಲಸ ನಮ್ದು. ಮೇಲ್ಭಾಗದ ಮತ್ತು ಕೆಳಭಾಗದ ರೈತರ ಮಧ್ಯೆ ಅತ್ಯಂತ ಸಾಮರಸ್ಯವಾಗಿ ಇರ್ತಕ್ಕಂಥ ಕೆಲಸನ ನಾವು ನಿಭಾಯಿಸೋ ಕೆಲಸ ಮಾಡ್ತೀವಿ. ನಿಭಾಯಿಸೋ ಕೆಲಸ ಮಾಡತಕ್ಕಂಥ ಶ್ರಮಕ್ಕ ನಮ್ಗೆ ಇದುವರೆಗೆ ಸರ್ಕಾರದಿಂದ ಯಾವುದೇ ಭದ್ರತೆ ಇಲ್ಲ, ಉದ್ಯೋಗದ ಭದ್ರತೆ ಇಲ್ಲ, ಸರಿಯಾದ ವೇತನವಿಲ್ಲ. ಈಗ ಏಜೆನ್ಸಿ ಕರೀತಾರೆ, ಏಜೆನ್ಸಿ ಯಾರು ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಯಾರ್ದು ಹೆಸರಿಗೆ ಅವ್ರ ಬಿಲ್ ಬರೋದು, ಯಾರ ಹೆಸರಿಗೆ ಇಂಥವ್ರ ಹೆಸರಿಗೆ ಆಗ್ತಾರಂತ ಅವ್ರ ಏಜೆನ್ಸಿ ಈಗ ಕೆ ಅನಿಲ್ ಅಂತೇಳಿ ನಮ್ಗ ಕಳೆದ ವರ್ಷ ಕೊಟ್ಟಿವಂದ್ರು. ಅವ್ರು ಇದುವರೆಗೆ ಬಂದಿಲ್ಲ, ಬರೀ ಫೋನ್ ಮುಖಾಂತರ ಮಾತಾಡ್ತೀವಿ. ಅವ್ರು ಸರಿಯಾಗಿ ವೇತನಕ್ಕೂ ಸ್ಪಂದಿಸಂಗಿಲ್ಲ. ಅದಕ್ಕೋಸ್ಕರನ ನಮಗೂ ತುಂಗಭದ್ರಾ ಜೂನಿಗೆ 1818 ಪೋಸ್ಟ್ ಮ್ಯಾನುವಲ್ ಪ್ರಕಾರ ಅಂದ್ರ ಇರಿಗೇಷನ್ ಆಯಕಟ್ಟಿನ ಪ್ರಕಾರ ಇದ್ದ ಹುದ್ದೆಗಳು ಹಿಂದೆ ಇದೇ ಹುದ್ದೆನ ಪರ್ಮನೆಂಟ್ ಮಾಡಿದ್ರು 1984 ಪೂರ್ವದಾಗ. ಆ 84 ಪೂರ್ವದಾಗ ಪರ್ಮನೆಂಟ್ ಆದರೂ ಎಲ್ಲ ವಯೋನಿವೃತ್ತಿ ಹೊಂದಿ ಹೋಗಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೆ ಆ ಉದ್ಯೋಗದ ಮ್ಯಾಗ ನಾವು ಮಾಡಕತ್ತೀವಿ. ಅವರಿಗೆ ಪರ್ಮನೆಂಟ್ ಇತ್ತು, ನಮ್ಗೆ ಪರ್ಮನೆಂಟ್ ಇಲ್ಲ. ಇದೇ ಹೊರಗುತ್ತಿಗೆ ಮ್ಯಾಗ ದುಡಿಸಂತ ಹೊಂಟಾರ. ಏಜೆನ್ಸಿ ಯಾವುದೇ ಕಾರಣಕ್ಕೂ ಇಲ್ಲಿ ನಮಗೆ ಸಂಬಂಧ ಇಲ್ಲ, ಫೇಕ್ ಏಜೆನ್ಸಿ ಇದ್ದಾರೆ. ಅವನು ಕೆಲಸ ಹೇಳ್ಬೇಕಾದ್ರೆ ಇಲ್ಲಿ ಅಧಿಕಾರಿಗಳನ್ನೇ ನಮ್ಗೆ ಹೇಳ್ತಾರ, ಇಂಥ ಪೈಪು ಇದನ್ನ ಕಟ್ ಮಾಡಬೇಕು, ಇನ್ನೊಂದು ಪೈಪು ನೀನು ಆಪರೇಟ್ ಮಾಡಬೇಕು, ಆ ಪೈಪ್ ಇದು ಮಾಡು, ಈ ಪೈಪ್ ಇದು ಮಾಡು ಅಂತ ಹೇಳಿ ಇಲ್ಲಿ ನೇರವಾಗಿರೋದು ಇಂಜಿನಿಯರೇ ನಮ್ಗೆ ಸಂಬಂಧ, ಯಾವ ಏಜೆನ್ಸಿನೂ ಸಂಬಂಧ ಇಲ್ಲ. ಅದಕ್ಕೋಸ್ಕರ ನಾವು ನೇರ ಪಾವತಿ ಮಾಡಬೇಕು ನಮ್ಗ ಅಂತೇಳಿ ನಮ್ದು ಪ್ರಮುಖವಾದ ಬೇಡಿಕೆಯನ್ನು ಇಟ್ಕೊಂಡು ನಾವು ನಮ್ಮ AICCT ನೇತೃತ್ವದಲ್ಲಿ 19ಕ್ಕೆ ಇಡೀ ತುಂಗಭದ್ರಾ ಜೂನ್ ಎಲ್ಲ ಕಾರ್ಮಿಕರನ್ನು ಒಬ್ಬರು ಬಿಡಲಾರ್ದಂಗ ನಾವು ಅನಿರ್ದಿಷ್ಟ ಒಂದು ದಿನ ಧರಣಿ ಮಾಡ್ಬೇಕಂತೇಳಿ ನಮ್ಮ ಮೇಲೆ ಕೇಂದ್ರ ಸಮಿತಿಯಿಂದ ಸೂಚನೆ ಬಂದಿರೋದ್ರಿಂದ ಎಲ್ಲ ಕಾರ್ಮಿಕರು ಒಂದು ದಿನ ಕೆಲಸ ಸ್ಥಗಿತಗೊಳಿಸಿ ನಾವು ಎಲ್ಲರೂ ಮುಷ್ಕರದಾಗ ಭಾಗವಹಿಸ್ತೀವಿ ಅಂತೇಳಿ, ಬೆಂಗಳೂರು ಚಲೋ ಯಶಸ್ವಿಗೊಳಿಸ್ಬೇಕಂತೇಳಿ ಕೇಂದ್ರ ಸೂಚನೆ, ಅಧ್ಯಕ್ಷರ ಸೂಚನೆ ಮೇರೆಗೆ ನಾವೆಲ್ಲರೂ ಅಲ್ಲಿಗೆ ತೆರಳ್ತಾ ಇದ್ದೇವೆ. ಅದೇ ರೀತಿ ಜನವರಿ 1ನೇ ತಾರೀಕಿನಿಂದ ಆಗಸ್ಟ್ ವರೆಗೂ ನಾವು ಕೆಲಸ ಮಾಡಿವಿ. GPS ಫೋಟೋಗಳು ಇದ್ದಾವೆ. ಯಾವುದೇ ಕಾರಣಕ್ಕೂ ನಮಗ ಈ ಅಧಿಕಾರಿಗಳು ಏನಂತಾರ, ನಿಮ್ಗೂ ನೀರಿದ್ದಾಗ ಅಷ್ಟೇ ಕೆಲಸ, ನೀರಿಲ್ಲದಾಗ ಕೆಲಸ ಇಲ್ಲ. ಸ್ವಾಮಿ, ಆಯಕಟ್ಟಿನ ಪ್ರಕಾರ ನಮ್ಗೆ ಗ್ರಾಂಟ್ ಐತಿ. ಮೇಲಧಿಕಾರಿಗಳು MD ವ್ಯವಸ್ಥಾಪಕ ನಿರ್ದೇಶಕರಿಂದ ಅನುಮೋದನೆ ಇದೆ. ಸರ್ಕಾರದಿಂದ ಯಾವುದೇ ಗುತ್ತಿಗೆ ಕಾರ್ಮಿಕರನ್ನ, ನೀರಾವರಿ ಕಾರ್ಮಿಕರನ್ನ ತೆಗಿಬೇಕಾದ್ರೆ ಸರ್ಕಾರದ ಪರ್ಮಿಷನ್ ತಗೊಂಡು ತೆಗಿಬೇಕಂತ ಆದೇಶಿದ್ರು ಕೂಡ ಕೆಳಹಂತದ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಬಹಳ ಯಾವುದೇ ಕಾರಣಕ್ಕೂ ಇದುವರೆಗೂ ನಮ್ಗೆ ಕೆಲಸಕ್ಕೆ ಬೇಡ ಅಂತ ಹೇಳ್ತಾರೆ. ನಮ್ಗೆ ಅಧಿಕೃತವಾಗಿ ಯಾವುದೇ ದಾಖಲೆಗಳು ಕೊಟ್ಟಿರೋದಿಲ್ಲ. ಈ ತರ ಇರೋದ್ರಿಂದ ನಮ್ಗ ಜೀವನ ತುಂಬಾ ಕಷ್ಟಕರವಾಗಿರೋದ್ರಿಂದ ನಾವು ಅನಿವಾರ್ಯವಾಗಿ ಆ ಮುಷ್ಕರಕ್ಕೆ ಎಲ್ಲರೂ ಭಾಗವಹಿಸ್ತೀವಿ, ಮುಷ್ಕರ ಯಶಸ್ವಿಗೊಳಿಸ್ತೀವಿ ಅಂತೇಳಿ ಈ ಮೂಲಕ ಪತ್ರಿಕಾ ಪ್ರಕಟಣೆ ಮೂಲಕ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ನೀರು ಹೋದು 12ನೇ ತಾರೀಕಿಗೆ ನಿಮಗೆ ಕೆಲಸ ಇಲ್ಲ ಅಂತ ಏಕಾಏಕಿ ಇಂಜಿನಿಯರ್ಗಳು ನಾವು ಮೌಖಿಕ ಆದೇಶ ಮಾಡಿದಾಗ ನಮ್ಗ ಸರ್ಕಾರದಿಂದ ಆದೇಶ ಇದ್ರೂ ಕೂಡ ಅವರಿಗೆ ಬಿಫೋರ್ ನವೆಂಬರ್ ತಿಂಗಳೊಳಗೆ ನಾವು ಕೊಟ್ಟಿವಿ. ಸರ್, ಸರ್ಕಾರದಿಂದ ಆದೇಶ ಈ ತರ ಇದೆ, ನಮ್ಗ ಕೆಲಸ ಮುಂದುವರಿಸ್ಬೇಕಂತ ನಾವು ಕೇಳ್ಕೊಂಡಾಗ ನಾವು ಮೇಲಧಿಕಾರಿಗಳು ಬರ್ತೀವಿ, ಅವ್ರ ಗಮನಕ್ಕೆ ತರ್ತೀವಿ, ಇವ್ರ ಗಮನಕ್ಕೆ ತರ್ತೀವಿ ಅಂದಾಗ ನಾವು ಅನಿವಾರ್ಯವಾಗಿ ನಮ್ಮ ಕೇಂದ್ರ ಸಮಿತಿಯವರು ನಾವು ಈ ತರ ಹೇಳಕತ್ತಾರೆ ಸರ್ ಅಂದಾಗ ಅವ್ರು ಕಲಬುರಗಿ ಉಪವಿಭಾಗ ಕಾರ್ಮಿಕ ಆಯುಕ್ತರ ಹತ್ರ ನಾವು ಕ್ಲೈಮ್ ಹಾಕಿದೀವಿ. ಅಲ್ಲಿ ಅವರು
ನೀವು ಇವ್ರನ್ನ ಏಕೈಕಿ ಕೆಲಸ ಬ್ಯಾಡ ಅಂತ ಅನ್ನಕ್ ಬರಂಗಿಲ್ಲ. ಕೆಲಸ ಬ್ಯಾಡ ಅಂದ್ರೆ ನೀವು ಅವ್ರಿಗೆ ಲೇ ಆಫ್ ಕೊಡ್ಬೇಕಾಗುತ್ತೆ. ಲೇ ಆಫ್ ಕೊಡಂಗಿದ್ರೆ ನೀವು ಲೇ ಆಫ್ ತಂದಿರಂದ್ರೆ ಕಟ್ರಿ, ಅವ್ರ ಕೆಲ್ಸಕ್ಕೆ ಬೇಡ ಅಂದ್ರೆ ನಾವು ತಿಂಗಳ ಅವ್ರೆಲ್ಲ ಲಿಸ್ಟ್ ಅದಾವ, ನಮ್ಮ ಇದ್ರೊಳಗ ರಿಜಿಸ್ಟ್ರೇಷನ್ ಆಗೈತಿ, ನಾವು ದುಡ್ಡು ಕೊಡ್ತೀವಿ ಅವ್ರಿಗೆ ತಿಂಗಳ ಅರ್ಧ ಪಗಾರ ಅಂತ ಹೇಳಿದ್ರು. ಹಂಗಾಗಿ ಕಳೆದ 4-5 ಏರಿಂಗ್ ನಡೆದ್ರು ಕೂಡ ಇವರು ನೀವು ಅವರಿಗೆ ಸ್ಪಷ್ಟವಾಗಿ ಕಲಬುರಗಿ ಆಯುಕ್ತರ ಆದೇಶ ಇದೆ. ಈಗಾಗಲೇ ಕಾರ್ಮಿಕ ನ್ಯಾಯಾಲಯದಲ್ಲಿ ಈ ಕಾರ್ಮಿಕರು ದಾವೆ ಹೂಡಿರುವುದರಿಂದ ಕಾರ್ಮಿಕರ ಕೆಲಸವನ್ನು ಸ್ಥಗಿತಗೊಳಿಸದಂತೆ ಯಥಾಸ್ಥಿತಿ ಕಾಪಾಡಬೇಕಂತೇಳಿ ನಮ್ಮ ತುಂಗಭದ್ರಾ ಪ್ರಾಜೆಕ್ಟ್ ಮುಖ್ಯ ಅಭಿಯಂತರಿಗೂ ಸೂಚನೆ ಮಾಡ್ಯಾರ. ಅದೇ ರೀತಿ ಕಾಂಟ್ರಾಕ್ಟರ್ಗಳಿಗೂ ಸೂಚನೆ ಮಾಡಿದ್ದಾರೆ. ಆ ಸೂಚನೆಗೆ ಇವರು ಯಾರು ಒಪ್ಪಲಿಲ್ಲ ಸರ್. ಒಪ್ಪಲಾರದಾಗ ನಮ್ಗೆ ಅಧಿಕೃತವಾಗಿ ನೀವು ಕೆಲಸಕ್ಕೆ ಬ್ಯಾಡ ಅಂತ ಮೌಖಿಕವಾಗಿ ಹೇಳಿದ್ದಾರೆ. ಹಿಂಗಾಗಿ ನಮ್ಗೆ ಅಧಿಕೃತವಾಗಿ ಕೊಡ್ರಿ, ನಾವು ಅಧಿಕೃತವಾಗಿ ನಿಮ್ಮ ಮನವಿ ಕೊಟ್ಟಿವಿ, ಅಧಿಕೃತವಾಗಿ ನೀವು ಕೊಡ್ರಿ, ಕೆಲಸ ಇಲ್ಲ ಅಂದ್ರೆ ನಾವು ಅಧಿಕೃತವಾಗಿ ಕೊಡ್ರಿ ಅಂತಂದ್ರೆ ಅಧಿಕೃತವಾಗಿ ನಮ್ಗೆ ಯಾವುದು ಕೊಡಕ್ಕಿಲ್ಲ. ಏಜೆನ್ಸಿನೇ ಕೊಡ್ಬೇಕಂದ್ರು ಏಜೆನ್ಸಿನೂ ಕೊಟ್ಟಿಲ್ಲ ಮತ್ತು ಅಧಿಕಾರಿಗಳನ್ನು ಕೊಟ್ಟಿಲ್ಲ. ಈ ತರ ಆದಾಗ ನಮ್ಗ ಸುಮಾರು ಏಪ್ರಿಲ್ ಮೇ ತಿಂಗಳದಾಗ ನಾವು ಹೈಕೋರ್ಟ್ಗೆ, ನಮ್ಮ ಸಂಘದವ್ರು ಹೈಕೋರ್ಟ್ಗೆ ಅದನ್ನು ಚಾಲೆಂಜ್ ಮಾಡಿದ್ರು. ಕೇಸ್ ಜೀವಂತಿಗೆ ನಮ್ಗೆ ಸಮಸ್ಯೆ ಆಗೈತಿ ಸ್ಯಾಲರಿ ಅಂತೀವಿ. ಅಲ್ಲಿನೂ ಹೈಕೋರ್ಟ್ ಒಳಗೆ 2-3 ಅವರಿಗೆ ಟೈಮ್ ಬಾಂಡ್ ಕೊಟ್ಟರು ಅವ್ರು ಯಾವುದಕ್ಕೂ ಇದನ್ನ ಮಾಡಲಿಲ್ಲ, ಸ್ಪಂದಿಸಲಿಲ್ಲ. ಅದಕ್ಕೋಸ್ಕರ ಹೈಕೋರ್ಟ್ ಆದೇಶ ಪೀಠ ಮೊನ್ನೆ ಜುಲೈ 29ನೇ ತಾರೀಕಿಗೆ ಕ್ಲಿಯರ್ ಕಟ್ ಆಗಿ ತುಂಗಭದ್ರಾ ಈ ಕಾರ್ಮಿಕರಿಗೆ, ಈ ನ್ಯಾಯಾಲಯದಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಜನವರಿಯಿಂದ ಜುಲೈ 31ರವರೆಗೆ 2 ತಿಂಗಳೊಳಗಾಗಿ ನೀವು ಎಲ್ಲ ಬಾಕಿ ವೇತನ ಪೇಡ್ ಮಾಡಬೇಕಂತೇಳಿ ಆದೇಶ ಆಗಿರೋದ್ರಿಂದ ಆ ಆದೇಶ ಕೂಡ ನಮ್ಮ ಕೇಂದ್ರ ಸಮಿತಿ ಅಧ್ಯಕ್ಷರು ಮೊನ್ನೆ ಮಿನಿಸ್ಟ್ರಿಗೂ ಕೊಟ್ಟಿದ್ದಾರೆ. ಅದೇ ರೀತಿ ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರಿಗೂ ಕೊಟ್ಟಿದ್ದಾರೆ. ಮತ್ತೆ ನಾಳೆ 19ಕ್ಕೆ ಯಾರ ಸಂಬಂಧಪಟ್ಟ ಅಧಿಕಾರಿಗಳು ಕೊಡಬೇಕು ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ 2 ತಿಂಗಳೊಳಗ ಹೈಕೋರ್ಟ್ ಆದೇಶ ಪಾಲನೆ ಮಾಡಂದ್ರೆ ಯಾರ್ಯಾರಿಗೆ ಕಂಟೆಂಪ್ಟ್ ಆಗುತ್ತಂತಲೂ ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರನ ದಯಮಾಡಿ ವಿಳಂಬ ಆಗದಂಗ ಈ ಹೈಕೋರ್ಟ್ ಆದೇಶನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.